ಮನುಷ್ಯ ಕುಲದ ಹಂಗೂ ಇಲ್ಲ. ಅವರು ಏನು ಬೇಕಾದ್ರೂ ಈ ಹುಟ್ಟುವಾಗೇನೆ ಈ ಹುಚ್ಚುದರಗಳಂತ ಹೇಳ್ತೀವಿ ನಾವು, ಹುಚ್ಚುದರಗಳು ಈ ಜಗತ್ತನ್ನ ಹುಟ್ಕೊಳ್ತಿದ್ದಾರೆ. ಹಾಗಾಗಿ ಏನು ಬೇಕಾದ್ರೂ ನಮ್ಮ ಅಟ್ಯಾಕ್ ಮಾಡ್ಬೋದು, ಯಾವ ದೇಶದಲ್ಲಿ ಮಕ್ಕಳು ಮಾಡ್ಬೋದು. ಹಾಗೆ ನಮ್ಮ ಇಂಡಿಯಾದಲ್ಲಿ ಕೂಡ ಆ ಥರ ರಾಜಕಾರಣಗಳು ಎಲ್ಲ ದೇಶದಲ್ಲೂ ಯಾರೂ ಹಾಗೆ ಮಾಡೋದಿರೋದು ದೊಡ್ಡ ದುರಂತ. ಹಾಗೆ ಬೇಸೂರು ಕೂಡ, ಬೇಸೂರು ಆ ಥರದ ಒಂದು ಹುಚ್ಚುದರಗಳಿಗೆ ಒಂದು ಟಾರ್ಗೆಟ್ ಏರಿಯಾ ಆಗಬಾರ್ದು. ಯಾಕೆಂದರೆ ಭಾರತ ಸುತ್ತಲೂ ವೈರಿಗಳಿದ್ದಾರೆ ಇವಾಗ. ಕೇವಲ ಮೊದಲು ಸಾಂಪ್ರದಾಯಿಕವಾಗಿ ನಮಗೆ ವೈರಿಗಳು ಯಾರಿದ್ರು ಅಂದರೆ ಪಾಕಿಸ್ತಾನ ಅಥವಾ ಚೀನಾ ಅಂತ ಹೇಳ್ತಿದ್ವಿ. ಈಗ ಹಾಗೂ ಆಗಿಲ್ಲ. ಬಾಂಗ್ಲಾದೇಶ ವೈರಿ ಆಗಿಬಿಟ್ಟಿದೆ, ಶ್ರೀಲಂಕಾ ಸ್ವಲ್ಪ ಮಟ್ಟಿಗೆ ವೈರಿ ಆಗ್ತಾಯಿದೆ. ಹಾಗೆ ಮುಂದೆ ಯಾವ ದೇಶಗಳಾಗ್ತಾವ ಗೊತ್ತಿಲ್ಲ. ಹಾಗೆ ನಮಗೆ ಅಮೇರಿಕ ಕೂಡ, ಯಾಕೆಂದರೆ ಮೊದಲು ಪಾಕಿಸ್ತಾನ ಜೊತೆಗಿದ್ರು, ನಾವು ರಷ್ಯಾದ ಜೊತೆಗಿದ್ವಿ. ಈಗದ್ದು ಭಾರತ ಜೊತೆಗೆ ನಾಟಕ ಆಡ್ತಾ ಇದ್ದಾರೆ ಬಿಟ್ಟರೆ, ಅವರು ಕಮರ್ಷಿಯಲಿ ವ್ಯಾಪಾರಕ್ಕಾಗಿ ನಾಟಕ ಆಡ್ತಾ ಇದ್ದಾರೆ ಬಿಟ್ಟರೆ ಯಾವ ಕಾರಣಕ್ಕೂ ಟ್ರಂಪ್ ಹೀಗೆ ಇರಲ್ಲ. ಆಮೇಲೆ ಅರಬ್ಬಿ ಸಮುದ್ರದಲ್ಲಿ ಕೇವಲ ಒಂದು 2-3 ಸಾವಿರ ಕಿಲೋಮೀಟರ್ ಆಚೆ ಅಮೇರಿಕದ ಮಿಲಿಟ್ರಿ ಬೇಸ್ ಇದೆ, ಅದು ಎಚ್ಚರ ಇರಬೇಕು. ಹಾಗೆ ಇಂಗ್ಲೆಂಡಿನ ಮಿಲಿಟ್ರಿ ಬೇಸ್ ಇದೆ. ಹಾಗಾಗಿ ನಮ್ಮ ದಕ್ಷಿಣ ಭಾರತ ಕೂಡ ಸೇಫ್ ಅಲ್ಲ. ಭೂಕಂಪದಿಂದ ಸೇಫ್ ಇರ್ಬೋದು, ಯಾಕಂದರೆ ಇಲ್ಲಿ ಅರ್ತ್ ಕಾಸ್ಟ್ ಇದೆಯಲ್ಲ, ಭೂತೊಗಟೆ ಗಟ್ಟಿಯಾಗಿದೆ, ಶಿಲೆ ದಪ್ಪವಾಗಿದೆ, ಭೂಕಂಪ ಆಗದೆ ಇರ್ಬೋದು. ಆದರೆ ಮಿಸೈಲ್ಗಳಿಗೆ ಯಾವ ಭೂಮಿಯ ಯಾವ ಭಾಗ ಸೇಫ್ ಅಲ್ಲ. ಹಾಗೆಯೇ ನಿಮಗೆ ಡ್ರೋನ್ಗಳಿಗೆ ಯಾವುದು ಸೇಫ್ ಅಲ್ಲ. ಇತ್ತೀಚೆಗೆ ಕೂಡ ಬಿಟ್ಟರೆ ನೋಡ್ಬೇಡಿ ನಿಮಗೆ, ಯಾರು ಇರಾನ್ನವರು UAE ಮೇಲೆ ಅಂದರೆ ದುಬೈ ಮೇಲೆ ಅಲ್ಲಿ ಬಿಟ್ಟು ಬೆಂಕಿ ಬಿತ್ತು. ಹಾಗಾಗಿ ನೀವು ಸೇಫ್ ಅಂತ ತಿಳ್ಕೊಳ್ಳೋದಲ್ಲ, ಅದನ್ನು ಮೋಸ್ಟ್ಲಿ ಪುನರ್ ಆಲೋಚಿಸಬೇಕಾಗಿದೆ, ಅಥವಾ ಆ ಚಿಂತನೆ ಕ್ರಮವೇ ಬದಲಾಗಬೇಕಾಗಿದೆ. ನಮ್ಮ ಸೈಂಟಿಸ್ಟ್ಗಳಾಗಲಿ ಏನಾಗಲಿ ಇನ್ನೂ ಕೆಲವು ಸೂಕ್ತವಾದ ಮಾರ್ಗಗಳಿವೆ ವಿದ್ಯುತ್ ಅಂತ ತರಿಸಲಿಕ್ಕೆ. ಮುಖ್ಯವಾಗಿ ಸೋಲಾರ್, ಮನೆಯಲ್ಲಿ ಸೋಲಾರ್ ಹಾಕ್ಬೋದು, ಪಂಪ್ ಸೆಟ್ಗೆ ಸೋಲಾರ್ ಹಾಕಬೇಕು. ಯಾಕಂದ್ರೆ ಬೇಸಿಗೆಯಲ್ಲಿ ನೀರು ಬಳಸ್ತಾರೆ, ಅದಕ್ಕೆ ಸೋಲಾರ್ ಹಾಕೊಂಡ್ರೆ ಅವ್ನು ಹಗಲು ಬಳಸ್ಕೊಡ್ತಾನೆ, ಅವನಿಗೆ ರಾತ್ರಿ ಹೋಗಿ ಕಡಿತು ಅನ್ನೋದಿರಲ್ಲ. ಆಮೇಲೆ ಹಾವು ಕಡಿದು ಈ ಥರದ್ದಿರಲ್ಲ. ಆಮೇಲೆ ನಮಗೆ ವಿದ್ಯುತ್ ಬಳಕೆ ಕೂಡ, ವಿದ್ಯುತ್ ಬಳಕೆಯನ್ನು ಸರಿಯಾಗಿಲ್ಲ, ವಿದ್ಯುತ್ತನ್ನು ಅನಾವಶ್ಯಕ ಬಳಸ್ತಾ ಇದ್ದಾರೆ. ನಾನು ರೈತನಾಗಿ ಕೃಷಿಕನಾಗಿ ಹೇಳ್ತಾ ಇದ್ದೀನಿ, ಪಂಪ್ ಸೆಟ್ಟನ್ನು ಫ್ರೀಯಾಗಿ ಕೊಡೋದಕ್ಕಾಗಿಯೇ ಅನಾವಶ್ಯಕ ಬೋರ್ವೆಲ್ಗಳನ್ನು ಆನ್ ಮಾಡಿಟ್ಟು ಜೌಗಾಗಿ ವಾಟರ್ ಲಾಗಿಂಗಾಗಿ ಕೃಷಿ ಹಾಳಾಗ್ತಾ ಇದೆ. ಚುಕ್ಕೆ ರೋಗ ಇರ್ಬೋದು, ಅದು ಅನೇಕ ರೋಗಗಳಿಗೆ ನಾನು ವೈಜ್ಞಾನಿಕ ಅಧ್ಯಯನ ಮಾಡಿದ್ದೀನಿ, ನಾನು ಬೇರೆಗಳ ಬಗ್ಗೆ ಕೂಡ ಅಧ್ಯಯನ ಮಾಡಿದ್ದೀನಿ. ಅವು ಅನೇಕ ರೋಗಗಳಿಗೆ ನೀರು ಹೆಚ್ಚಾಗೋ ಕೂಡ ಕಾರಣ ಆಗಿದೆ. ನೀರು ಹೆಚ್ಚಾಗುವ ಕ್ರಿಯೆ ಆಗಿರ್ಬೋದು, ಇವೆಲ್ಲ ಕೆಲಸಗಳು ಅನಾವಶ್ಯಕ ಆಗಿರ್ಬೋದು, ಇವೆಲ್ಲವೂ ಕೂಡ ನೀರು ಹೆಚ್ಚಾಗೋರಿಗೆ ಪುಕ್ಸಟ್ಟೆ ಕರೆಂಟ್ ಕೂಡ ಕಾರಣ ಆಗಿದೆ. ಹಾಗಾಗಿ ಕೃಷಿ ಹಾಳಾಗ್ತಾ ಇದೆ, ಕರೆಂಟ್ ಹಾಳಾಗ್ತಾ ಇದೆ, ನೀರು ಹಾಳಾಗ್ತಾ ಇದೆ, ಬದುಕು ಹಾಳಾಗ್ತಾ ಇದೆ. ಆ ದೃಷ್ಟಿಯಲ್ಲಿ ವೈಜ್ಞಾನಿಕವಾಗಿ ಆಡಳಿತ ನಡೆಸಬೇಕಾಗಿದೆ ಮುಖ್ಯವಾಗಿ. ಯಾಕೆಂದರೆ ಯಾವ ಆಡಳಿತಗಾರರು ಕೂಡ ವೈಜ್ಞಾನಿಕವಾಗಿ ಅಥವಾ ಬದುಕಿನ ಕಳಕಳಿ ಇಟ್ಕೊಂಡಿಲ್ಲ. ಸುಮ್ಮನೆ ಹೇಳಿದ್ನಲ್ಲ, ಒಂದೊಂದು ಹಣ ಮಾಡುವ ಅಧಿಕಾರದಲ್ಲಿರೋ ಒಂದು ದಂಧೆ ಮಾಡ್ಕೊಂಡಿದ್ದರಿಂದ ಅದು ಆಗಿದೆ. ಇನ್ನೊಂದಾಗಿದೆ, ನಮ್ಮ ದೇಶದಲ್ಲಿ ಮುಖ್ಯವಾಗಿ ಏನಂದರೆ ನಮ್ಮ ರಿಮೋಟ್ ಏರಿಯಾಗಳಂತ ಹೇಳ್ಬೋದು, ಅಥವಾ ನಿಮಗೆ ಶಿವಮೊಗ್ಗ ಜಿಲ್ಲೆ ಅಥವಾ ಮಲೆನಾಡು ಇರ್ಬೋದು, ಅಥವಾ ದೂರದ ಪ್ರದೇಶಗಳು, ಅಂದರೆ ಒಂದು ನಗರ ಪ್ರದೇಶದ ಆಡಳಿತ ಕೇಂದ್ರದಿಂದ ದೂರ ಇರುವ ಪ್ರದೇಶವನ್ನು ಅದು ಹಣ ತರುವ ಒಂದು ಕೇಂದ್ರವಾಗಿ ಮಾಡ್ಕೊಳ್ತಾರೆ, ಅಥವಾ ಓಟ್ ತರುವ ಒಂದು ಕೇಂದ್ರವಾಗಿ ಮಾಡ್ಕೊಳ್ತಾರೆ. ಯಾಕೆ ಅಂದರೆ ಇವರು ಇಂಗ್ಲೆಂಡ್ನವ್ರು ಹೇಗೆ ಲಂಡನ್ನಿಂದ ನಮ್ಗೆ ಇಂಡಿಯಾವನ್ನು ಆಳ್ತಾ ಇದ್ರು, ಹಾಗೆ ಇವರು ಡೆಲ್ಲಿಯಲ್ಲಿ ಕೂತ್ಕೊಂಡು, ಬೆಂಗಳೂರಲ್ಲಿ ಕೂತ್ಕೊಂಡು ಆಳ್ತಾ ಇರ್ತಾರೆ. ಇವರು ಅದು ಪಿಕ್ನಿಕ್ ಸ್ಪಾಟ್ ಆಗಿದೆ ಇವರಿಗೆ. ಎಲ್ಲರೂ ಕೂಡ ಬೆಂಗಳೂರಿದ್ದಾರೆ, ಅವ್ರು ಯಾರು ಇಲ್ಲಿ ಹುಟ್ಟು ಬೆಳೆದವರಲ್ಲ. ಇಲ್ಲಿ ಮಳೆ ಗೊತ್ತಿಲ್ಲ, ಇಲ್ಲಿ ಬೆಳೆ ಗೊತ್ತಿಲ್ಲ, ಇಲ್ಲಿ ಸಂಸ್ಕೃತಿ ಗೊತ್ತಿಲ್ಲ, ಇಲ್ಲಿ ಆರ್ಥಿಕ ಬದುಕು ಗೊತ್ತಿಲ್ಲ, ಇಲ್ಲಿಯ ಬದುಕಿನ ಹೊಂದಾಣಿಕೆ ಗೊತ್ತಿಲ್ಲ, ಇಲ್ಲಿಯ ಸಾಂಸ್ಕೃತಿಕ ಬದುಕಿನ ಯಾವ ಗೊತ್ತಿಲ್ಲ, ಏನೂ ಗೊತ್ತಿಲ್ಲದೆ ಅಲ್ಲಿದ್ದುಕೊಂಡು ಪಿಕ್ನಿಕ್ ಸ್ಪಾಟ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಇವರು ಇಲ್ಲಿಯ ಕಾನ್ಸ್ಟಿಟ್ಯೂನ್ಸಿಗಳನ್ನು ಕೂಡ ಕಡಿಮೆ ಮಾಡ್ತಾರೆ. ಉದಾಹರಣೆಗೆ ಹೊಸನಗರ ಕಾನ್ಸ್ಟಿಟ್ಯೂನ್ಸಿ ತೆಗೆದಾಕಿರೋದು ಈ ಥರ ಮಾಡ್ತಾರೆ, ಬೆಂಗಳೂರು ಹೆಚ್ಚು ಮಾಡ್ಕೊಳ್ತಾ ಇರ್ತಾರೆ, ಕೇಂದ್ರೀಕರಿಸ್ತಾ ಹೋಗ್ತಾರೆ. ಅಂದರೆ ಸೆಂಟ್ರಲೈಸ್ ಆಗ್ತಾ ಇದೆ. ಇಲ್ಲಿ ಒಂದು ಭಾಳ ದುರಂತ ವ್ಯವಸ್ಥೆ ಇದೆ. ಸೆಂಟ್ರಲೈಸ್ ಮಾಡೋದು ಯಾಕೆ ಅಂದರೆ ಇವರು ಅಲ್ಲೇ ಇಟ್ಕೊಂಡು ಒಂದು ಸುಲಭವಾಗಿ ಆಳ್ಬೋದು ಅನ್ನೋ ಒಂದೇ ಮುಖ್ಯ ಇವರಿಗೆ. ಹಾಗಾಗಿ ಒಂದಿಷ್ಟು ಹಣ ಮಾಡ್ಕೊಳ್ತಾರೆ. ಯಾಕೆಂದರೆ ಕಾರ್ಪೊರೇಟ್ ಡೆಮಾಕ್ರಸಿ ಆಗಿದೆ, ಇಲ್ಲಿ ಕಾರ್ಪೊರೇಟ್ ಆಡಳಿತ ಆಗಿದೆ, ಇಲ್ಲಿ ಡೆಮಾಕ್ರಸಿ ಕೂಡ ಇಲ್ಲ. ಕಾರ್ಪೊರೇಟ್ಗಳು ಹೇಳಿದ ಹಾಗೆ ಅವರ ಹಣದಲ್ಲಿ ಅವರಿಗೆ ಪಾಲಿಸಿ ಮಾಡಲಿಕ್ಕೆ, ಅವ್ರ ಲಾಭ ತರಲಿಕ್ಕೆ ನಮಗೆ ಪಾಲಿಸಿ ಮಾಡ್ತಾರೆ, ನಾವು ನಂಬಿಸ್ತಾರೆ. ಅಷ್ಟು ಬಿಟ್ಟರೆ ಯಾವ ರಾಜಕಾರಣಿಗೂ ಈ ಭೂಮಿಯ ಇಲ್ಲಿಯ ಬದುಕಿನ ಇದು ಇಲ್ಲ. ಹಾಗಾಗಿ ಇಲ್ಲೇನು ಇನ್ನೂ ಒಂದು ದುರಂತ ಏನಂದರೆ ನಮಗೆ ನೋಡಿ, ಇಲ್ಲಿ ಅವ್ರ ಮಕ್ಕಳಿಗಾಗಿ ಕೇಂದ್ರೀಕರಿಸೋದು ಮಾತ್ರ ಅಲ್ಲ, ನಗರ ಕೇಂದ್ರಿತ ಮಾತ್ರ ಅಲ್ಲ, ಯಾವುದೋ ಒಂದು ಸೆಂಟ್ರಲೈಸ್ ಮಾತ್ರ ಆಗಲ್ಲ, ಹಾಗೆಯೇ ಒಂದು ಫ್ಯಾಮಿಲಿ ಸೆಂಟ್ರಲೈಸ್ ಆಗ್ತಾ ಇದೆ. ಯಾಕೆಂದರೆ ನೋಡಿ, ಅದರ ಸೂಕ್ಷ್ಮ ಉದಾಹರಣೆ ಹೇಳ್ತೀನಿ. BBMPಯಲ್ಲಿ 7 ವರ್ಷದಿಂದ ಎಲೆಕ್ಷನ್ ಆಗಿಲ್ಲ. ಕಾರಣ ಇಷ್ಟೇ, ಹೊಸ ಯುವಕರು ಅಥವಾ ಹಣ ಕಡಿಮೆ ಇರೋರು BBMP ಮುಖಾಂತರ ಇರ್ಬೋದು, ZP ಮುಖಾಂತರ ಇರ್ಬೋದು, ತಾಲೂಕು ಪಂಚಾಯತ್ ಮುಖಾಂತರ ಅಧಿಕಾರಕ್ಕೆ ಬರ್ತಿದ್ರು, ಅವ್ರನ್ನ ಅವಾಯ್ಡ್ ಮಾಡ್ತಾರೆ. ಯಾಕಂದರೆ ತಮ್ಮ ಮಕ್ಕಳು ಮಾತ್ರ ಇರಲಿ ಅನ್ನೋ ಕಾರಣಕ್ಕಾಗಿ. ಯಾಕೆಂದರೆ ಒಮ್ಮೆ ML ಆದರೆ, ಒಮ್ಮೆ MP ಆದರೆ, ಒಬ್ಬ ಮಿನಿಸ್ಟರ್ ಆದರೆ ಕೋಟಿಗಟ್ಟಲೆ ಹಣ ಮಾಡ್ಕೊಳ್ತಾನೆ, ಹಣ ಇರುತ್ತೆ, ಯಾಕಂದರೆ ಇವನಿಗೆ ಗುರುತಿರುತ್ತೆ. ಆವಾಗ ಹೊಸವರು ಇವ್ರ ಮಕ್ಕಳನ್ನ ಇವ್ರು ಫೈಟ್ ಮಾಡಲಿಕ್ಕಾಗಲ್ಲ. ಹಾಗೆಯೇ ಈಗ ಜಿಲ್ಲಾ ಪಂಚಾಯತ್ ಮುಖಾಂತರ ಬರುವವ್ರನ್ನ ಅವಾಯ್ಡ್ ಮಾಡೋದು ಮುಖಾಂತರನೇ ಸುಮ್ಮನೆ ಅನಾವಶ್ಯಕ ಕೋರ್ಟಿಗೆ ಹೋಗ್ತಾರೆ, ಯಾವುದೋ ಕಾರಣ ಇಟ್ಕೊಳ್ತಾರೆ, ಮತ್ತೆ ಕೋರ್ಟಿಗೆ ಹೋಗ್ತಾರೆ. ಕೋರ್ಟಲ್ಲಿ ಕೂಡ ಚೀಮಾರಿ ಹಾಕಿಸ್ಕೊಂಡ್ರು ಎಲೆಕ್ಷನ್ ಮಾಡಲ್ಲ. ಯಾಕೆಂದರೆ ನೋಡಿ, 6 ವರ್ಷ ಆಗಿದೆ ಜಿಲ್ಲಾ ಪಂಚಾಯತ್ ನಡೆದಿಲ್ಲ, ಹೊಸ ಯುವಕರು ಬರೋ ಹಾಗಿಲ್ಲ. ಇವ್ರ ಮಕ್ಕಳು, ಇವ್ರ ಮೊಮ್ಮಕ್ಕಳು, ಹಾಗೆ ಮರಿಮಕ್ಕಳು ಈ ಥರದಲ್ಲಿದೆ. ಹಾಗಾಗಿ ನನ್ನ ದೃಷ್ಟಿಯಲ್ಲಿ ಜನ್ಜಿ ಏನಾದ್ರು ಪರಿಹಾರ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಯುವ ಜನಾಂಗ ಆ ದೃಷ್ಟಿಯಲ್ಲಿ ಹೊರಟ್ರೆ ಜಗತ್ತನ್ನು ಬದಲಾಯಿಸುವ ಒಂದು ಸಾಧ್ಯತೆ ಇದೆ. ಆ ನಿರೀಕ್ಷೆಯನ್ನು ಇಟ್ಕೊಳ್ತೀನಿ.
ನಿಜವಾಗೂ ಆ ನಿರೀಕ್ಷೆ ನನಗೆ ಇನ್ನೂ ಇದೆ. ನಮಗಂತೂ ನಮ್ಮ ವಯಸ್ಸು ಮುಗಿತು, ಆದರೆ ಮಕ್ಕಳಾರು ಉಳಿಲಿ ಅನ್ನೋ ಒಂದು ಆಶಾಭಾವನೆಯಿಂದ ಜನ್ಜಿ ಹುಟ್ಕೊಳ್ಳಿ ಅಥವಾ ಜನ್ಜಿಗೆ ಒಂದು ಹೊಸ ರೂಪ ಕೊಡಲಿ, ಅದಕ್ಕೆ ಮಾರ್ಗದರ್ಶನ ಕೊಡಲಿ. ಆ ಮುಖಾಂತರ ಅವರು ಒಳ್ಳೆ ಅಂದರೆ ಯಾವುದೋ ಒಂದು ಕಾಕ್ರೋಚ್ ಚಳವಳಿ ಥರದ ಒಂದು ಯಾವುದೋ ಒಂದು ಒಮ್ಮೆ ಈ ಎದ್ದು ಉಳಿಯುವ ಅದು ನಾಶವಾಗುವ ಆ ಥರ ಪ್ರಕ್ರಿಯೆ ಆಗದೆ ಶಾಶ್ವತ ಪರಿಹಾರ ಹುಡುಕುವಂಥ ಜನ್ಜಿ ಚಳವಳಿ ಹುಟ್ಟುಕೊಳ್ಳಿ ಅಂತ ನಾನು ಆಶಿಸ್ತೀನಿ. ನಮಸ್ಕಾರ.